ಬೇಡಿಕೆಯನ್ನು ಇಟ್ಟಿದ್ದಾರೆ ಮಕ್ಕಳು. ಇಲ್ಲಿ ಖಾಸಗಿ ಬಸ್ 90% ಇದ್ರೂ ಕೂಡ ಇಲ್ಲಿ ಬೇಡಿಕೆ ಒಂದು ಏನಾಗಿತ್ತು, ನಮಗೆ ಡ್ರೈವರ್ಸು ಶಾರ್ಟೇಜ್ ಇತ್ತು. ವಿಶೇಷವಾಗಿ ಕುಂದಾಪುರ ಅಂದರೆ ಪುತ್ತೂರು ವಿಭಾಗ, ಮಂಗಳೂರು ವಿಭಾಗ, ಚಾಮರಾಜನಗರ ವಿಭಾಗ ಮತ್ತು ರಾಮನಗರ, ಈ 4 ವಿಭಾಗಗಳಲ್ಲಿ ಡ್ರೈವರ್ಸು ಶಾರ್ಟೇಜ್ ಇತ್ತು. ಈಗ 2000 ಜನ ಮನೆ ಆದೇಶ ಪತ್ರ ಕೊಟ್ಟಿದ್ದೀವಿ. ಇಲ್ಲಿಗೆ 340 ಜನ ಹಾಕಿದ್ದೀವಿ. ಎಲ್ಲಿಗೆ? ಮಂಗಳೂರು ವಿಭಾಗ, ಮಂಗಳೂರು. ಉಡುಪಿಗೂ 200ಕ್ಕಿಂತಲೂ ಹೆಚ್ಚು ಕೊಟ್ಟಿದ್ದೀವಿ. ಆಮೇಲೆ ಪುತ್ತೂರಿಗೂ ಕೊಟ್ಟಿದ್ದೀವಿ. ಡ್ರೈವರ್ಸ್ ಇನ್ಮೇಲೆ ಶಾರ್ಟೇಜ್ ಇರೋದಿಲ್ಲ, ಮಕ್ಕಳಿಗೆ ಸಮಸ್ಯೆ ಕಡಿಮೆ ಆಗುತ್ತೆ. ಸರ್, ಈಗ ಇಲ್ಲಿ ನರ್ಮ್ ಬಸ್ಗಳಿಗಾಗಿ ತುಂಬ ಬೇಡಿಕೆ ಇದೆ. ಯಾಕಂದರೆ ಮೊದಲು UPA ಸರ್ಕಾರ ಇದ್ದಾಗ ನಗರ ಪ್ರದೇಶಗಳಿಗೆ ನರ್ಮ್ ಸ್ಕೀಮಲ್ಲಿ ಕೊಡ್ತಾಯಿದ್ರು. 50% ಸಬ್ಸಿಡಿ, 50% ಸಂಸ್ಥೆ ಹಾಕ್ಕೊಂಡ್ರೆ ಕೊಡ್ತಾಯಿದ್ರು. ಆಮೇಲೆ ಇತ್ತೀಚೆಗೆ ಸರ್ಕಾರ ಬದಲಾವಣೆ ಆದಮೇಲೆ ಇವ್ರದ್ದು ಬೇರೆ ಒಂದು ನೀತಿ ಬಂದಿದೆ, GCC ಮಾಡಲ್ ಅಂತ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ನೇರವಾಗಿ ನಮ್ಮ ಸಂಸ್ಥೆ ಕೊಡೋದಿಲ್ಲ, ಅದನ್ನು ಟೆಂಡ್ರ್ ಕರೀತಾರೆ. ಟೆಂಡ್ರ್ ಕರೆದು ಯಾವುದನ್ನ ಟಾಟಾ, ಲೇಲ್ಯಾಂಡು ಆ ಥರ ಸಂಸ್ಥೆಗಳು ತೊಗೊಳ್ತಾರೆ. ತಗೊಂಡ್ರೆ ಬಸ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು, ಡ್ರೈವರ್ ಅವ್ರದ್ದು, ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ನಾವು ಕೊಡಬೇಕು. ಮತ್ತು ಹೊಸ ಬಸ್ಸಸ್ಸು ಕೂಡ ಈ ಬಾರಿ ಕೂಡ ಒಂದು 700-800 ಬಸ್ಸಸ್ಸು KSRTC ಕೊಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸೌತ್ ಕೆನರಾ ಮತ್ತು ನಮ್ಮ ನಾರ್ತ್ ಕೆನರಾಗೆ ಹೆಚ್ಚು ಬಸ್ಸಸ್ ಕೊಡ್ತೀವಿ. ಕೊಲ್ಲೂರಿದ್ದು ಬಹಳ ಬೇಡಿಕೆ ಇದೆ. 2ನೇ ಅತಿ ದೊಡ್ಡ ವರಮಾನ ಬರೋದು, ಬಟ್ ಅಲ್ಲಿ ನೋಡಿದರೆ ಚರಂಡಿ ಇಲ್ಲ. ಈಗ ಹೋಗ್ತೀನಿ, ನೋಡ್ತೀನಿ, ನೀವು ಬನ್ನಿ. ಅಲ್ಲ ಸರ್, ಏನು ಕ್ರಮ ಕೈಗೊಳ್ಳಿ? ಅದೇ ಹೋಗ್ತೀನಿ, ಈಗ ಹೋಗ್ತೀನಿ. ಅಲ್ಲಿ ಈಗ ಲಕ್ಷಗಟ್ಟಲೆ ಜನ ವರ್ಷದಲ್ಲಿ ಬರ್ತಾರೆ ಅಲ್ವಾ? ಅಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳು ಇರಲೇಬೇಕು. ಅದರಿಂದ ಈಗ ಹೋಗ್ತೀನಿ. ಏನೇನು ನ್ಯೂನತೆಗಳಿದೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀನಿ. ಅಲ್ಲಿ ಎಲ್ಲ ಹೋಟೆಲ್, ಅಪಾರ್ಟ್ಮೆಂಟ್ಗಳೆಲ್ಲ ದೇವಸ್ಥಾನದ ಪಕ್ಕದಲ್ಲೇ ಇದೆ, ಪ್ರಾಂಗಣದಲ್ಲೇ ಇದ್ದ ಹಾಗಿದೆ. ಎಲ್ಲರೂ ಕೂಡ ಸೋಪಾಣಿಕ ನದಿಗೆ ಡ್ರೈನೇಜ್ ಬಿಡ್ತಾ ಇದ್ದಾರೆ. ಇವತ್ತಲ್ಲ, 16 ವರ್ಷದ್ದು. ಹೋಗ್ತೀನಿ, ಹೇಳಿ ಸರ್. ಈಗ ಹೋದ್ಮೇಲೆ ಚರ್ಚೆ ಮಾಡಿ, ಅಲ್ಲೇನು ಹಣಕ್ಕೇನು ಕೊರತೆ ಇರಲ್ಲ, ಮನಸ್ಸು ಮಾಡಬೇಕಷ್ಟೆ. ಆಡಳಿತ ಮಂಡಳಿ ಮತ್ತು ಅಲ್ಲಿ ಯಾರು ಇವು ಇರ್ತಾರೆ, ಮನಸ್ಸು ಮಾಡಿದ್ರೆ ಆಗುತ್ತೆ. ಈಗ ಹೆಚ್ಚು ಜನ ಬರ್ತಾ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಪ್ರಾಧಿಕಾರಗಳು ಮಾಡಿದ್ದೀವಿ. ಮಧುರೈ ಇದು MMLs, ಮಲೈ ಮಹದೇಶ್ವರ ಮಾಡಿದ್ವಿ. ಈಗ ಸಾಕಷ್ಟು 10 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ. ಚಾಮುಂಡಿ ಬೆಟ್ಟನೂ ಮಾಡಿದ್ದೀವಿ. ಹುಲಿಗಮ್ಮ ವರ್ಷಕ್ಕೆ ಒಂದು 70-80 ಲಕ್ಷ ಜನ ಹೋಗ್ತಾರೆ, ಅದನ್ನು ಕೂಡ ಪ್ರಾಧಿಕಾರ ಮಾಡಿದ್ದೀವಿ. ಆಮೇಲೆ ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಬರ್ತಾರೆ, ಅದು ಮಾಡಿದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಒಂದು ವರ್ಷಕ್ಕೆ ಒಂದು 25 ಲಕ್ಷ ಜನ ಹೋಗ್ತಾರೆ. ಈಗ ನಾವು ಪ್ರಾರಂಭ ಮಾಡಿದ್ವಿ, ಇನ್ನೊಂದು 3-4 ವರ್ಷದಲ್ಲಿ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ಅತಿ ಹೆಚ್ಚು ಜನ ಬರ್ತಕ್ಕಂಥ ಪ್ರದೇಶ, ಮತ್ತು ಕೊಲ್ಲೂರು ಮೂಕಾಂಬಿಕೆ, ಇದೆರಡಕ್ಕೂ ಕೂಡ ಎಲ್ಲ ದೇವಸ್ಥಾನಗಳಿಗೂ ಆದ್ಯತೆ ಕೊಡಬೇಕು. ಇದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾಕಂದರೆ ಜನ ಜಾಸ್ತಿ ಬರ್ತಾರಲ್ಲ, ಅದರಿಂದ ಆದ್ಯತೆ ಕೊಡಬೇಕು. ಕ್ಷೇತ್ರದ ಹಣ ಕ್ಷೇತ್ರಕ್ಕೆ ಅಂತ ಚರ್ಚೆ ಆಗಿದ್ದು, 1 ಪೈಸಾ ಕೂಡ ಎಲ್ಲೂ ಬೇರೆ ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗಲ್ಲ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೆ ಕೊಡೋ ಅಧಿಕಾರ ಕೂಡ ಯಾರಿಗೂ ಇಲ್ಲ. ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ. ಸರ್, ಈಗ ಆಗ್ತಾ ಇರೋ ಪೊಲಿಟಿಕಲ್ ಡೆವಲಪ್ಮೆಂಟ್ ನಮ್ಮ ಗಮನಕ್ಕೆ ಇರ್ಬೋದು. ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ ಅಂತ ಒಬ್ಬೊಬ್ಬರೇ ಅಸಮಾಧಾನದ ಮಾತನಾಡ್ತಾ ಇದ್ದಾರೆ. ಈಗ ಪಕ್ಷ ಅಧಿಕಾರಕ್ಕೆ ಬಂದಿದ್ದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ತಿಳ್ಕೋಬೇಕು. ಗೆದ್ದಿರ್ತಕ್ಕಂಥವ್ರು ತಿಳ್ಕೊಂಡು, ಎಲ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿರಲ್ಲ, ಎಲ್ಲರೂ ಚೇರ್ಮನ್ ಆಗಿರಲ್ಲ. ಆದರೆ ಸ್ವಲ್ಪ ಸಮಾಧಾನವಾಗಿರಬೇಕು. ಸಮಾಧಾನವಾಗಿರದೇ ಇದ್ದರೆ ಮುಂದಕ್ಕೆ ಅಪಾಯ. ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಸರ್? ಅನುದಾನ ಇರುತ್ತೆ, ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ, ಸ್ವಲ್ಪ ಕಾಯಬೇಕು. ಈಗ ಏನಾಗಿದೆ, ಒಂದು ನಮಗೆ ಉದಾಹರಣೆಗೆ ನಿಮಗೆ 4.5 ಲಕ್ಷ ಕೋಟಿ GST ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ. ಅವ್ರು ಕೊಡೋದೆಷ್ಟು? 100ಕ್ಕೆ 13 ಪೈಸೆ, ಹಂಗೆ ಬರೀ 50,000 ಕೋಟಿ ಕೊಡ್ತಾರೆ. ನಮ್ಗೆ ಅದರಲ್ಲಿ ಅರ್ಧ ಕೊಟ್ಟಿದ್ದರೆ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ನಮ್ಮ ದುಡ್ಡೆಲ್ಲ ಕೇಂದ್ರ ಸರ್ಕಾರ ತೊಗೊಂಡೋಗ್ತಾರೆ. ನಮ್ಮ 4.5 ಲಕ್ಷ ಕೋಟಿನಲ್ಲಿ ಬರೀ 50,000 ಕೋಟಿ, 4 ಲಕ್ಷ ಕೋಟಿ ಅವರು ತೊಗೊಳ್ತಾರೆ. ಅದು ನಮ್ಗೆ ಬರಬೇಕೋ ಬೇಡೋ? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಅದೇ ಹೇಳಿರೋದು, ಅರ್ಧ ದುಡ್ಡಾದರೂ ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಅವತ್ತು ಮಾಡಿದ ಹೋರಾಟ ಎಲ್ಲ ಏನಾಯ್ತು ಸರ್? ನೀವು ಅಲ್ಲಿ ಹೋಗಿ ಎಲ್ಲ ಡೆಲ್ಲಿಗೆ ಹೋಗಿ ಪ್ರತಿಭಟನೆಗೆ ಮಾಡಿದ್ವಿ. ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಿವಿ ಎಲ್ಲ ಇರಬೇಕಲ್ಲ, ಇದ್ರೆ ತಾನೇ ನಾವು ಹೇಳಿದ್ದು ಕೇಳಿಸಲ್ಲ ಅವ್ರಿಗೆ. ನಾವು ಕೂತಿರೋದು ಅವ್ರಿಗೆ ನೋಡೋದೇ ಇಲ್ಲ ಅವರು. ಪರಮೇಶ್ವರ್ ಅಂತ ಹಿರಿಯ ಸಚಿವರಿಗೂ ಅನಿಸ್ತಾ ಇದೆ, ಅಂದ್ರೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ಮತ್ತೆ ಇಲ್ಲ ಅಂದ್ರೆ ಅದು ಬೇರೆ. ಯಾವ ಸಹ ಹಿರಿಯ ಸಚಿವರು ಏನು ಹೇಳ್ತಾರೆ, ಪರಮೇಶ್ವರ್ ಯಾಕೆ ಹೇಳಿರ್ಬೋದಾಗಿ? ಈಗ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು
ಕನಿಷ್ಠ ವಾರಕ್ಕೆ 2 ಸಲ 2 ಜಿಲ್ಲೆಗೆ ಹೋಗ್ತಾರೆ. ಅಭಿವೃದ್ಧಿ ಕೆಲಸಗಳು ಉದ್ಘಾಟನೆ ಮಾಡ್ತಾ ಇರ್ತಾರೆ ಅಲ್ವಾ, ಶಂಕುಸ್ಥಾಪನೆಗಳು ಆಗ್ತಾ ಇರುತ್ತೆ. ದುಡ್ಡಿಲ್ಲ, ಇದೆಲ್ಲ ಆಗುತ್ತಾ? ಪರಮೇಶ್ವರಿಗೆ ಯಾಕೆ ಅನ್ಸಿರ್ಬೋದು ಹಾಗೆ ಅಂತ? ಇಲ್ಲ, ನನಗೆ ಅಂದ ಇಲ್ಲ. ಮೊನ್ನೆ ಅತಿ ಹೆಚ್ಚು ಹಣ ಮೊನ್ನೆ ತುಮಕೂರು ಜಿಲ್ಲೆನಲ್ಲೂ ಕೂಡ ಬೇಕಾಷ್ಟು ಅಲ್ಲೂ ಶಂಕುಸ್ಥಾಪನೆಗಳು ಉದ್ಘಾಟನೆಗಳು ಎಲ್ಲ ಆಯಿತು. ಶಾಸಕರಿಗೆ ಸಿಗ್ತಾ ಇದೆಯಾ ಸರ್ ಇಲ್ವಾ ಅಂತ? ಮಂತ್ರಿಗಳಿಗೆಲ್ಲ ಇಲ್ಲ, ಎಲ್ಲರಿಗೂ ಒಂದೇ ಥರನೇ ನೋಡೋದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಎಲ್ರಿಗೂ ಕೂಡ ಈ ಬಾರಿ ವಿರೋಧ ಪಕ್ಷದವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಜೆಟಲ್ಲೇ ಹೇಳಿದ್ದಾರೆ. ಅವ್ರಿಗೂ ಕೂಡ ಕೊಡ್ತಾರೆ. ಅವರು ನಮ್ಮ ಥರನೇ ನಾವು ತಾರತಮ್ಯ ಆಡಳಿತದಲ್ಲಿರಲಿ, ರೂಲಿಂಗಲ್ಲಿ ಇರಲಿ, ಇದು ವಿರೋಧ ಪಕ್ಷದಲ್ಲಿರಲಿ, ನಾವು ಅನುದಾನ ಕೊಡೋದನ್ನು ಸಮನಾಗೇ ಕೊಡಬೇಕು. ಕೊಟ್ಟಾಗ ಮಾತ್ರ ಇಡೀ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಇಲ್ಲ, ಪಕ್ಷದೊಳಗೆ ಸಡನ್ನಾಗಿ ಅಪಸ್ವರ ಬರಲಿಕ್ಕೆ ಏನು ಕಾರಣ ಆಗಿರ್ಬೋದು ಅನಿಸುತ್ತೆ? ಈಗ 135 ಜನದಲ್ಲಿ 1-2 ಆ ರೀತಿ ಪತ್ರಿಕೆಗಳಲ್ಲಿ ಹೇಳಿರೋದು ನಾನು ಕೂಡ ನೋಡಿದೆ. ಇದು ಪಕ್ಷದ ಹಿತದೃಷ್ಟಿಯಿಂದ ಆ ರೀತಿ ಬಹಿರಂಗವಾಗಿ ಹೇಳೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. 2.5 ವರ್ಷದ ಗಡುವು ಏನಾದರೂ ಆ ಟೈಮ್ ಬಂತು ಅಂತ ಚರ್ಚೆ ಆಯ್ತಾರ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಗಡುವು ಇದೆಯಾ? ಇಲ್ಲಪ್ಪ, ನನಗೆ ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ. ಬರ್ತೀರಾ ಇದಕ್ಕೆ? ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ರೆ ಜಮೀರ್ ಅವರೇ ಹೇಳಿದ್ರು, ಅದೇನೋ ನನಗೆ ಗೊತ್ತಿಲ್ಲಪ್ಪ. ಸಿಬಿಐ ಕೊಡಿ ಅಂತ. ಬರ್ತೀರಾ ನೀವು?